ಒಂದೊಮ್ಮೆ ವಿಶ್ವದ ಶ್ರೀಮಂತ ನಗರ ಅಂತ ಹೆಸರಾದ ಹಂಪಿ ಇವತ್ತು ಹೇಗೆ ಇಷ್ಟೊಂದು ನಿಶಬ್ದವಾಗಿ ಬಿಟ್ಟಿದೆ? ಆ ಪ್ರಶ್ನೆಗೆ ಹುಡುಕೋ ಪ್ರಯಾಣನೇ ಇದೇ ಆಗಿದೆ. ನಮಸ್ಕಾರ, ನಾನು ನಿಮ್ಮ BM ಕನ್ನಡಿಗ. ನಾನ್ ಹೇಳ್ತಿರೋದು ಕಲ್ಲಿನ ನಗರದ ಕಥೆಗಳ ಲೋಕ, ನಮ್ಮ ಕರ್ನಾಟಕ ರತ್ನ ಕಲ್ಲಿನ ನಡುವೆ ಹುಟ್ಟಿದ ಸಾಮ್ರಾಜ್ಯ ಹಂಪಿಯ ಬಗ್ಗೆ. ಹಂಪಿಗೆ ನೀವು ಮೊದಲ ಬಾರಿಗೆ ಹೋದ್ರೆ ನಿಮಗೆ ಕಾಡೋ ಪ್ರಶ್ನೆ ಏನ್ ಗೊತ್ತಾ? ಇದು ನಿಜವಾಗಿಯೂ ಮಾನವರ ಕೈಲಾದದ್ದ? ಅಷ್ಟು ದೊಡ್ಡ ದೊಡ್ಡ ಬಂಡೆಗಳ ನಡುವೆ ಒಂದು ಸಾಮ್ರಾಜ್ಯ ಹುಟ್ಟಿದೆ, ಹೇಗೆ ಬೆಳೆಯುತ್ತಿತ್ತು ಅನ್ನೋ ಒಂದು ಪ್ರಶ್ನೆ. ಹಂಪಿ ಭಾರತದ ಇತಿಹಾಸಗಳಲ್ಲಿ ಅತ್ಯಂತ ಸುಂದರವಾದ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. ಹಾಗೆ ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿದ್ದು, ಹಂಪಿಯ 200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಿರ್ಮಿಸಲಾದ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಯ ತಾಣವಾಗಿದೆ. ಈ ಸ್ಥಳವನ್ನು ಕ್ರಿಸ್ತಶಕ 1336ರಿಂದ ಕ್ರಿಸ್ತಶಕ 1565ರ ನಡುವೆ ನಿರ್ಮಿಸಲಾಯಿತಂತೆ. ಹಂಪಿಯ ಮೊದಲನೇ ಹೆಸರು ಪಂಪ ಎಂದಿತ್ತು, ಅಂದರೆ ತುಂಗಭದ್ರಾ ನದಿ ಎಂದರ್ಥ. ವರ್ಷಗಳ ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು 1986ರಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿ ಬಜಾರ್ ಎಂದೆನಿಸಿದ ಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿ ಮಾರಲ್ಪಡುತ್ತಿದ್ದರಂತೆ. ವಿರೂಪಾಕ್ಷ ದೇವಾಲಯವು ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು, ಇದು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ 7ನೇ ಶತಮಾನದಿಂದ ನಿರಂತರ ಪೂಜೆ ನೀಡುತ್ತಲೇ ಬಂದಿದೆಯಂತೆ. ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಆ ಜಾಗದಲ್ಲಿ ಸಂಜೆಯ ವೇಳೆ ಕಾಣಬಹುದು ಮತ್ತು ಹಾದಿಯಲ್ಲಿ ಪ್ರಾಚೀನ ರಚನೆಗಳು ಮತ್ತು ಕಲಾಕೃತಿಗಳನ್ನ ನಾವು ಕಾಣಬಹುದು. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ದೇವಾಲಯದ ಮುಂದೆ ದೊಡ್ಡ ಬಜಾರ್ ಇತ್ತಂತೆ. ಇವತ್ತು ಕಲ್ಲಿನ ಚಾವಡಿಗಳು ಮಾತ್ರ, ಆದ್ರೆ ಒಮ್ಮೆ ಅಲ್ಲಿ ಚಿನ್ನ, ಮಸಾಲೆ ಹಾಗೂ ರೇಷ್ಮೆ ಎಲ್ಲವೂ ಹೊಳೆಯುತ್ತಿತ್ತಂತೆ. ವಿದೇಶದಿಂದ ಬಂದ ವ್ಯಾಪಾರಿಗಳು ಕೂಡ ಇವತ್ತು ಏನು ಹೊಸದು ಅಂತ ನೋಡುತ್ತಿದ್ದರಂತೆ. ಹಳೆಯ ಕಾಲದಲ್ಲಿ ಈ ಬಜಾರ್ ಕೇವಲ ಬಜಾರ್ ಅಲ್ಲ, ಸಾಮ್ರಾಜ್ಯದ ನಾಡಿನ ಚುಕ್ಕೆ. ಹಾಗೆ ಅಲ್ಲೊಂದು ಸ್ಥಳ ಇದೆ, ಇದೇ ವಿಠ್ಠಲ ದೇವಾಲಯ. ಇದರ ಸ್ಟೋನ್ ಚಾರಿಯಟ್ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಸ್ಟೋನ್ ಚಾರಿಯಟ್ ಅಂದ್ರೆ ಕನ್ನಡದಲ್ಲಿ ಕಲ್ಲಿನ ರಥ ಅಂತ ಹೇಳ್ತಾರೆ. ಇದು ಕಲ್ಲಿನಿಂದಲೇ ಮಾಡಿರುವ ಒಂದು ಅದ್ಭುತ ಶಿಲ್ಪ. ನಿಜವಾದ ರಥದ ರೂಪದಲ್ಲಿ ಕಟ್ಟಿದ್ದು, ಅದರ ಚಕ್ರಗಳು ಕೂಡ ಕಲ್ಲಿನಿಂದಲೇ ಮಾಡಿರ್ತಾರೆ. ಒಂದು ಕಾಲದಲ್ಲಿ ಆ ಚಕ್ರಗಳು ಸ್ವಲ್ಪ ತಿರುಗುತ್ತವೆ ಅಂತೆ, ಆದರೆ ಇವಾಗ ಪ್ರೊಟೆಕ್ಷನ್ ಗಾಗಿ ಈಗ ಸಿಮೆಂಟ್ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಕಲ್ಲಿನ ರಥ ಹಂಪಿಯ ಒಂದು ಚಿಹ್ನೆ ಅಂತಲೇ ಹೇಳ್ಬಹುದು. ನಮ್ಮ 50 ರೂಪಾಯಿ ನೋಟ್ ನಲ್ಲಿ ಮೇಲೆ ಕಾಣೋ ಅದೇ ಆದ್ರೆ ಅದನ್ನು ಕಟ್ಟಿದವರು ಸೇರಿದ ಬುದ್ಧಿ ಸಾಧಾರಣವಾದಲ್ಲ. ಸಂಗೀತ ಸ್ತಂಭಗಳಂತೆ ಕಲ್ಲನ್ನೇ ಗುನುಗುವಂತೆ ಮಾಡಿಬಿಟ್ಟಿದ್ರಂತೆ. ಇವತ್ತಿಗೂ ಜನಕ್ಕೆ ಅದರ ರಹಸ್ಯ ಗೊತ್ತಿಲ್ಲ. ಹಾಗೆ ಮತ್ತೆ ರಾಜನು ಆಡಳಿತ ನಡೆಸಿದ ಜಾಗಕ್ಕೆ ಹೋದ್ರೆ ಮಂದಿರಗಳು, ನೀರಿನ ಕೂಗುಗಳು ಎಲ್ಲವೂ ಅಷ್ಟು ದೊಡ್ಡದಾಗಿ ಅಷ್ಟು ಸರಿಯಾಗಿ ಇರುತ್ತದೆ ಅಂತೆ. ನೋಡುವವರಿಗೆ ಇಷ್ಟು ಶಿಸ್ತು ಇದೆ, ಈಗ ಇರೋಕೆ ಸಾಧ್ಯನಾ ಅನಿಸುತ್ತೆ. ಮತ್ತೆ ಹಾಗೆ ಕೃಷ್ಣದೇವರಾಯರನ್ನು ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಳಿಕೋಟೆ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು. ಹಂಪಿಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು 6 ತಿಂಗಳ ಕಾಲ ಸೈನಿಕರು ನಾಶ ಮಾಡಿದರು ಎನ್ನುತ್ತದೆ ಇತಿಹಾಸ. ಈ ಜಾಗಕ್ಕೆ ಒಮ್ಮೆ ಬಂದರೆ ಅದು ನಿಮ್ಮೊಳಗೆ ಅಚ್ಚಳಿಯದ ಗುರುತು ಬಿಡುತ್ತೆ. ಹಾಗಾದರೆ ಸ್ನೇಹಿತರೆ, ನೀವು ಈ ಕತೆ ಕೇಳೋಕೆ, ಈ ಗಾಳಿ ಸ್ಪರ್ಶಿಸೋಕೆ, ಈ ಕಲ್ಲಿನೊಳಗೆ ಕಥೆಗಳನ್ನು ಬದುಕಿಸೋಕೆ ಒಮ್ಮೆ ಹಂಪಿಗೆ ಹೋಗಿ ಬನ್ನಿ. ಇದು ನಾನು ಇಲ್ಲಿ ಇದ್ದುಕೊಂಡು ಹೇಳಿದ ಹಂಪಿಯ ಕತೆ. ಒಮ್ಮೆ ಹಂಪಿಗೆ ಕಡೆಗೆ ನೀವೊಮ್ಮೆ ಹೋಗಿ ನೋಡಿ. ಹಾಗೆ ನಾನು ಅತಿ ಶೀಘ್ರದಲ್ಲಿ ನಾನು ಆ ಕಲ್ಲಿನ ಬೆಟ್ಟಕ್ಕೆ ಭೇಟಿ ನೀಡಬೇಕೆಂದು ಕುತೂಹಲ ಹುಟ್ಟಿಸಿದೆ. ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ BM ಕನ್ನಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.